ಈ ಈ ದೇಶದ ಸಂಸ್ಕೃತಿ ಸಂಪ್ರದಾಯ ಇಡೀ ವಿಶ್ವಕ್ಕೆ ಮಾದರಿಯಾದಂಥದ್ದು. ಬಹುಶಃ ಈ ದೇಶದಲ್ಲಿ ನೂರಾರು ಜಾತಿ ಧರ್ಮಗಳು, ಒಂದು ಆಚಾರ ವಿಚಾರ ತೊಡುಗೆ ಎಲ್ಲವೂ ಕೂಡ ಬೇರೆ ಬೇರೆ ರೀತಿಯಲ್ಲಿದ್ದರೂ ಕೂಡ ಏಕತೆಯಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಮೆರೆದಂತಹ ದೇಶ ಯಾವುದಾದ್ರೂ ಇದ್ದರೆ ಅದು ಭಾರತ ದೇಶ ಅಂತ ಹೇಳ್ತೀವಿ. ಆ ನಿಟ್ಟಿನಲ್ಲಿ ಇವತ್ತು ತಾವೆಲ್ಲ ನೋಡಿದರೆ ನೂರಾರು ವರ್ಷಗಳಿಂದ ಕೂಡ ಇಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲದೆ ನಾವೆಲ್ಲರೂ ಕೂಡ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಪಾರ್ಸಿ, ಬೌದ್ಧ ನಾವೆಲ್ಲರೂ ಕೂಡ ಭಾರತೀಯರನ್ನುವಂಥ ಭಾವನೆಯಿಂದ ನಾವು ಇಲ್ಲಿ ಜೀವನ ನಡೆಸ್ತಾ ಇದ್ದೀವಿ. ಇವತ್ತು ಗಣೇಶನ ಹಬ್ಬ ಕೂಡ ಭಾಳ ವಿಶೇಷ ಅಂದರೆ ರಾಮನಗರದಲ್ಲಿ ಮುಸಲ್ಮಾನ್ ಬಾಂಧವರು ಒಂದು ಅನ್ನ ಸಂತರ್ಪಣೆ ಅವರೇ ಮಾಡುವಂಥದ್ದು ಭಾಳ ವಿಶೇಷತೆ. ಇಲ್ಲಿ ಭಾವೈಕ್ಯತೆ ಮೆರೆಯುವಂತಹ ಕೆಲಸ ಇವತ್ತು ಆಗ್ತಾಯಿದೆ. ಬಹುಶಃ ದೇಶದಲ್ಲಿ ಕೆಲವರು ಎಲ್ಲೋ ಜಾತಿ ಧರ್ಮದಲ್ಲಿ ಹೆಸರಿನಲ್ಲಿ ದೇಶವನ್ನು ಒಡೆಯುವಂಥ ಕೆಲಸ ಮಾಡ್ತಾಯಿದ್ರೆ, ಇವತ್ತು ರಾಮನಗರದಲ್ಲಿ ಮುಸಲ್ಮಾನರು, ಹಿಂದೂಗಳು, ಕ್ರೈಸ್ತರು ನಾವೆಲ್ಲ ಒಂದೇ ಅನ್ನುವಂಥದ್ದು ತೋರಿಸ್ಕೊಟ್ಟಿದ್ದಾರೆ. ಬಹುಶಃ ಇದು ಹಿಂದಿನಿಂದ ನಡೆದು ಬಂದಂಥ ಒಂದು ಪದ್ಧತಿ. ಆ ನಿಟ್ಟಿನಲ್ಲಿ ಇವತ್ತೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಈಗ ಹುಬ್ಬಳ್ಳಿ ಅಂದರೆ ಒಂದು ಶಾಂತಿಯುತವಾಗಿ ಹಿಂದೂ ಮುಸ್ಲಿಂ ಇದನ್ನೇ ಅಲ್ಲ, ಎಲ್ಲ ಏರಿಯಾದಲ್ಲೂ ಮಾಡ್ತಿದ್ದಾರೆ. ಸೊ ಹುಬ್ಬಳ್ಳಿಯಲ್ಲಿ ಒಂದು ಶಾಂತಿ ನೆಲೆಸ್ತಾ ಇದೆ, ಒಂದು ಅಭಿವೃದ್ಧಿ ಹತ್ತ ಹೋಗ್ತಾ ಇದೆ ಅಂತ ಅನಿಸ್ತದೆ. ಖಂಡಿತವಾಗಿ ಕೂಡ ಇದು ಭಾಳ ಸಂತೋಷದ ವಿಷಯ. ಹಿಂದೆ ಆದಂಥ ಘಟನೆ ಎಲ್ಲಿ ಕೂಡ ಮರುಕಳಿಸಬಾರ್ದು. ಬಹುಶಃ ಹಿಂದೆ ಹುಬ್ಬಳ್ಳಿಯಲ್ಲಿ ಆದಂಥ ಗೆಲುವೆ ಇಡೀ ನಾವು ಹುಬ್ಬಳ್ಳಿ ಜನನೇ ತಲೆ ತಗ್ಗಿಸುವಂಥದ್ದು. ಬಹುಶಃ ಯಾರೋ ಕೆಲವರು ಜಾತಿವಾದಿಗಳು ಮಾಡುವಂತಹ ಒಂದು ಕೆಲಸದಿಂದ ಬಹುಶಃ ಆ ದಿನಗಳಲ್ಲಿ ಈ ಭಾಗದ ಎಲ್ಲ ಸಂಪೂರ್ಣವಾದಂಥ ನಮ್ಮದೇನು ಬಿಸ್ನೆಸ್ ಇತ್ತು, ಬಹುಶಃ ಅದೆಲ್ಲ ಕೂಡ ಮಾರ್ಕೆಟಿಂಗ್ ಎಲ್ಲ ಕೂಡ ಬೇರೆ ಜಿಲ್ಲೆಗಳಿಗೆ ಡೈವರ್ಟ್ ಆಗಿದ್ದು ನೀವೆಲ್ಲ ನೋಡಿದಿರಿ. ಬಹುಶಃ ಆ ನಿಟ್ಟಿನಲ್ಲಿ ಭಾಳ ಇದನ್ನು ಮತ್ತೆ ರಿಕವರಿ ಆಗಬೇಕಾದ್ರೆ ಅದು ಭಾಳ ವರ್ಷಗಳು ಹಿಡೀತು. ಇವತ್ತು ಎಲ್ಲರೂ ಅದನ್ನೇ ಬಯಸ್ತಾ ಇದ್ದಾರೆ. ಯಾರೂ ಕೂಡ ಶಾಂತಿಯಿಂದ ಎಲ್ಲರೂ ಒಂದಾಗಿ ಬಾಳೋಣ ಅನ್ನೋಂಥದ್ದು ಎಲ್ಲರ ಒಂದು ಭಾವನೆಗಳಿದೆ. ಬಹುಶಃ ಯಾರೂ ಕೂಡ ಜಾತಿ ಹೆಸರಿನಲ್ಲಿ ದೇಶವನ್ನು ಹೊಡೆಯುವಂಥ, ರಾಜ್ಯವನ್ನು ಹೊಡೆಯುವಂಥ, ಹುಬ್ಬಳ್ಳಿಯನ್ನು ಹೊಡೆಯುವಂಥ ಕೆಲಸ ಯಾರೂ ಕೂಡ ಮಾಡಬಾರ್ದು. ರಾಜಕೀಯವಾಗಿ ಏನೇ ಇದ್ದರೂ ಕೂಡ ರಾಜಕೀಯವಾಗಿಯೇ ಫೈಟ್ ಮಾಡಬೇಕು ವಿನಃ ಈ ಜಾತಿ ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡುವಂಥದ್ದು ಕೆಟ್ಟ ಪದ್ಧತಿ, ಅದು ಸಂಪ್ರದಾಯ ಅಂತ್ಯ ಆಗಬೇಕು. ಇಲ್ಲಾಂದರೆ ಈ ರೀತಿಯ ಒಂದು ಒಳ್ಳೆಯ ವಾತಾವರಣವನ್ನು ಅದು ಕಲುಷಿತ ಮಾಡುವಂಥದ್ದು ಆಗುತ್ತೆ. ಸರಿ, ರಾಜಕೀಯ ವಿಚಾರಕ್ಕೆ ಬರೋದು